ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8076600831. ನಮಸ್ಕಾರ ವೀಕ್ಷಕರೇ, ನಂದಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಪಿಂಚಣಿದಾರರು ಉಡುಪಿಯಾದ್ಯಂತ ಬೃಹತ್ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಭವಿಷ್ಯ ನಿಧಿ ಕಚೇರಿ ಎದುರು ಅನೇಕ ಬೇಡಿಕೆಯನ್ನ ಈಡೇರಿಸುವಂತೆ ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದ್ದು ಮಾತ್ರವಲ್ಲದೆ ಕಳೆದ ಹಲವಾರು ವರ್ಷಗಳಿಂದ ಈ ಪ್ರತಿಭಟನೆ ಮುಂದುವರೆದಿದೆ. ಕನಿಷ್ಠ ಪಿಂಚಣಿಯನ್ನ ನೀಡಬೇಕು ಎನ್ನುವಂತಹ ಆಗ್ರಹ ಸೇರಿದಂತೆ ಅನೇಕ ಬೇಡಿಕೆಗಳು ಅವರು ಮುಂದಿಟ್ಟಿದ್ದಾರೆ. ಬನ್ನಿ, ಯಾವುದೆಲ್ಲ ಒಂದು ಬೇಡಿಕೆಗಳು ಅವರ ಮುಂದಿದೆ ಎನ್ನುವುದನ್ನ ಏನೆಲ್ಲ ಸಮಸ್ಯೆ ಆಗ್ತುಂಟು PF ಅಲ್ಲಿ? ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಪೆನ್ಷನ್ದಾರರ ಒಂದು ಬೇಡಿಕೆ ಬಗ್ಗೆ ಇವತ್ತು ನಾವು ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ಈಗ ಬರ್ತಾ ಇರುವಂತ ಪೆನ್ಷನ್ 1,000 ಮಿನಿಮಮ್, ಅದಕ್ಕಿಂತಲೂ ಕೆಳಗಿದ್ದವರು ಇದ್ದಾರೆ. ಅದನ್ನ ಹೆಚ್ಚು ಮಾಡಬೇಕು, ಕನಿಷ್ಠ 9,000 ಮಾಡಬೇಕು ಅಂತ ನಮ್ಮ ಬೇಡಿಕೆ. ಇನ್ನೊಂದು ನಮ್ಮ ಪ್ರಮುಖ ಬೇಡಿಕೆ, ಆ ಪೆನ್ಷನ್ ಪಡಿಬೇಕಾದ್ರೆ ನಾವು ಫ್ಯಾಕ್ಟ್ರಿಗೆ ಸೇರುವಾಗ 30-35 ವರ್ಷಗಳ ಹಿಂದೆ ಕೊಟ್ಟಿರುವಂತದ್ದು ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಕೇವಲ ಬಾಯಿ ಮಾತಿನ ಮೂಲಕ ವಯಸ್ಸನ್ನು ಹೇಳ್ತೇವೆ, ಅವರು ಡಾಕ್ಯುಮೆಂಟ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಆದ್ರೆ ಈಗ ಅವರು ಆಧಾರ್ ಕಾರ್ಡ್ ಅನ್ನ ಕೇಳ್ತಾ ಇದ್ದಾರೆ. ಆಧಾರ್ ಕಾರ್ಡಿಗೂ ಮೊದಲು ಕೊಟ್ಟಂತ ವಯಸ್ಸಿಗೂ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಅವರು ಇವತ್ತು ಮತ್ತೊಂದು ಡಾಕ್ಯುಮೆಂಟ್, ಅಂದ್ರೆ ನೀವು ವಯಸ್ಸಿನ ವ್ಯತ್ಯಾಸ ಇದೆ, ನಿಮ್ಗೆ ಪೆನ್ಷನ್ ಕೊಡೋಕೆ ಆಗೋದಿಲ್ಲ, ನೀವು ಅದಕ್ಕೋಸ್ಕರ ಪಾಸ್ಪೋರ್ಟ್ ಮಾಡ್ಕೊಂಡು ತನ್ನಿ ಅಂತ. ಅದಕ್ಕೆ ಮತ್ತಿಷ್ಟು ಹಣ ವ್ಯಯ ಮಾಡಬೇಕು, ಮತ್ತಿಷ್ಟು ಸಮಯ ಖರ್ಚು ಮಾಡಬೇಕು. ಈ ರೀತಿ ತೊಂದರೆಗಳನ್ನ ಸರಿಪಡಿಸಲಿಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಅನ್ನುವಂಥದ್ದು. ಕನಿಷ್ಠ ಪೆನ್ಷನ್ 9,000 ಯಾಕೆ ಕೇಳ್ತೇವೆ ಅಂತ ಹೇಳಿದ್ರೆ, ಇವತ್ತು ನಾನೊಬ್ಬ ಪೆನ್ಷನ್ದಾರನಾಗಿ ಕೇಳೋದು, ನಾನು 39 ವರ್ಷ ಒಂದು ಕೈಗಾರಿಕೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿ ಇವತ್ತು ಪೆನ್ಷನ್ ಪಡಿತಾ ಇದ್ದೇನೆ. ನನಗೆ 1,616 ರೂಪಾಯಿ ಪೆನ್ಷನ್ ಬರ್ತದೆ. ದಿನಕ್ಕೆ 53 ರೂಪಾಯಿ ಚಿಲ್ಲರೆ ಬರ್ತದೆ. ಆ 53 ರೂಪಾಯಿಲಿ ನನಗೆ ಶುಗರ್ ಪೇಷಂಟ್ ಆದ್ರೆ ಶುಗರ್ ಮಾತ್ರೆ ತಿನ್ಲಿಕ್ಕೂ ಸಾಕಾಗ್ಲಿಕ್ಕಿಲ್ಲ. ಹಾಗಾಗಿ ಕನಿಷ್ಠ ಪೆನ್ಷನ್ 9,000 ಅಂತ ಹೇಳಿದ್ರೆ ಇವತ್ತೊಂದು ಬದುಕಬೇಕಾದ್ರೆ ನಾವು ನಮ್ಮ ಮಕ್ಕಳ ಆಸರೆಯಲ್ಲಿ ಬದುಕುವಂತ ವ್ಯವಸ್ಥೆ ಇರಬಾರ್ದು. ನಾನು ಇಷ್ಟು ವರ್ಷ ಸಂಸ್ಥೆಗೋಸ್ಕರ, ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದೇನೆ, ಬೆವರು ಸುರಿಸಿದ್ದೇನೆ, ನನ್ನ ಯೌವನವನ್ನ ಕಳ್ಕೊಂಡಿದ್ದೇನೆ. ಈ ವಯಸ್ಸಾದ ನಂತರ ನನ್ನನ್ನ ನೋಡುವಂತ ಜವಾಬ್ದಾರಿ ಈ ಸಮಾಜಕ್ಕೆ, ಅರ್ಥಾತ್ ಸರ್ಕಾರಕ್ಕೆ ಇದೆ ಅಂತ ಹೇಳಿ ನಾವು ನಮ್ಮ ಸಂಘಟನೆ ಕಣ್ಣೋಟವಾಗಿ ಇದನ್ನು ಕೇಳ್ತಾ ಇದ್ದೇವೆ. ಇವತ್ತು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ ಅಲ್ಲಿ ಹಣ ವಾಪಸ್ ತೆಗೆದೇ ಇದ್ದವರು ತುಂಬಾ ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ವರ್ಷ ಕೆಲಸ ಮಾಡಿ ಬಿಟ್ಟು ಹೋದವರು ಇಂಥವರೆಲ್ಲ. ಅಂತ ಒಂದು ಹಣ ಇವತ್ತು 10,000 ಕೋಟಿ ರೂಪಾಯಿಯಲ್ಲಿ ಜಮೆ ಆಗಿದೆ. ಅದಕ್ಕೆ ವರ್ಷಕ್ಕೆ 8.25% ಬಡ್ಡಿ ಬರ್ತದೆ. ಆ ಹಣವನ್ನಾದ್ರೂ ಇದಕ್ಕೆ ಪೆನ್ಷನ್ ಖಾತೆಗೆ ಜಮಾ ಮಾಡಿ ನಮ್ಮ ಪೆನ್ಷನ್ ಅನ್ನ ಹೆಚ್ಚು ಮಾಡಿ ಅಂತೇಳಿ ನಾವು ಕೇಳ್ತೇವೆ. ನಾನೊಬ್ಬ ಸರ್ಕಾರಿ ನೌಕರ ಆಗಿದ್ದೆ, ಇವತ್ತು 32 ವರ್ಷ ಸರ್ವಿಸ್ ಮಾಡಿದ್ರೆ ನನಗೆ ಕೊನೆಯ ಸಂಬಳದ ಅರ್ಧದಷ್ಟು ಪೆನ್ಷನ್ ಬರ್ತದೆ. ಹಾಗೆ ನಮ್ಗೆ ಇವತ್ತು ಅದನ್ನು ಕೇಳ್ತಾ ಇಲ್ಲ, ನಾವು ಕನಿಷ್ಠ 9,000 ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಈ ರೀತಿ ತೊಂದರೆಗಳು, ಪೆನ್ಷನ್ ಪಡಿಲಿಕ್ಕೆ ಇರುವಂತಹ ಕೆಲವು ತಾಪತ್ರೆಗಳು, ತೊಂದರೆಗಳನ್ನ ಕಂಪನಿ ಮ್ಯಾನೇಜ್ಮೆಂಟಿನ ಜೊತೆ ಇಲಾಖೆ ಅಧಿಕಾರಿಗಳು ಸಂಪರ್ಕ ಮಾಡಿ ಅದನ್ನ ದೃಢೀಕರಣ ಮಾಡಿಕೊಂಡು ನಮ್ಗೆ ಸರಳವಾಗಿ ಪೆನ್ಷನ್ ಸಿಗುವ ಹಾಗೆ ಮಾಡಬೇಕು ಅಂತೇಳಿ ಹೇಳಿ ನಮ್ಮ ಇವತ್ತೊಂದು ಬೇಡಿಕೆ ಇದೆ. ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಂದೆ ಅಕ್ಟೋಬರ್ ತಿಂಗಳಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ. ಬೇರೆ ಬೇರೆ ವಿಭಾಗದ ಪ್ರಶ್ನೆಗಳ ಜೊತೆ ನಮ್ಮ ಈ ಪೆನ್ಷನ್ದಾರರ ಪ್ರಶ್ನೆ ಕೂಡ ಇದೆ. ಇದನ್ನ ಸಮಾಜ ಇವತ್ತು ಗಂಭೀರವಾಗಿ ಪರಿಗಣಿಸಬೇಕು, ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು MLAಗಳು, MP ಗಳು, ಮಂತ್ರಿಗಳು, ಶಾಸಕರು ಅವರ ಸಂಬಳ ದುಪ್ಪಟ್ಟು ಮಾಡ್ಕೊಳ್ತಾರೆ, ಅವ್ರ ಭತ್ತೆಗಳನ್ನ ದುಪ್ಪಟ್ಟು ಮಾಡ್ಕೊಳ್ತಾರೆ. ಅಲ್ಲಿ ಯಾವುದೇ ರಾಜಕೀಯ ಭಿನ್ನಾಭಿಪ್ರಾಯ ಇಲ್ಲ, ಚರ್ಚೆಗಳಿಲ್ಲ. ಆದ್ರೆ ಬಡ ಕಾರ್ಮಿಕರು, ರೈತರು, ಸಾಮಾನ್ಯ ಜನರ ಪರವಾಗಿ ಇವತ್ತು ಧ್ವನಿ ಎತ್ತುವವರು, ಮಾತಾಡುವವರು, ಒಂದು ಹೊಸ ಒಂದು ಬದುಕನ್ನ ಕಟ್ಟಿಕೊಡುವವರು ಇವತ್ತು ಕಾಣ್ತಾ ಇಲ್ಲ, ವಿರಳ ಆಗಿದ್ದಾರೆ. ಆ ಒಂದು ಕಾಳಜಿ ಅವರಿಗೆ ಬರ್ಲಿ.
ನಮ್ಮ ನಾಳುವರಿಗೆ ಮತ್ತೆ ನಮ್ಮ ಸರ್ಕಾರದ ಅಧಿಕಾರಿಗಳಿಗೆ ಬರ್ಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ನನ್ನ ಹೆಸರು ಎಚ್ ನರಸಿಂಹ, ನಾನು ಕುಂದಾಪುರ. ನಾನು ಉಡುಪಿ ಜಿಲ್ಲಾ ಅಂಚು ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. CITನ ಉಡುಪಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ. ನಮ್ಗೆ ಬಿಡಿ ಕಾರ್ಮಿಕರಿಗೆ ತುಂಬಾ ಸಮಸ್ಯೆ ಆಗ್ತಿದೆ. ಬಿಡಿಯ ದುಡ್ಡು ಸರಿಯಾಗಿ ಕೊಡುದಿಲ್ಲ, ಅಂದ್ರೆ ಮಜೂರಿ, ಮತ್ತೊಂದು ಪೆನ್ಷನ್ ಸರಿಯಾಗಿ ಕೊಡುದಿಲ್ಲ. ನನ್ಗೂ 850 ಪೆನ್ಷನ್ ಬರ್ತದೆ. ಅದು ಎಷ್ಟು 10, 11, 14 ವರ್ಷ ಆಯ್ತು ಇಷ್ಟ ತನಕ ಬೇರೆ ಹೆಚ್ಚು ಮಾಡಿಲ್ಲ. ಅದಕ್ಕೂ ನಮ್ಗೂ ಸಮಸ್ಯೆ ಆಗಿದೆ. 850 ರೂಪಾಯಿ ಕೊಟ್ಟರೆ ಏನ್ ಮಾಡುದು? ಅದಕ್ಕಾಗಿ ತುಂಬಾ ಕಷ್ಟ ಆಗಿದೆ. ಎಲ್ಲರೂ ಹೇಳ್ತಾರೆ ಇದು ಮೀಟಿಂಗ್ ಮಾಡಬೇಕು, ಕರಿಬೇಕಂತ. ಬರುವವರು ಯಾರಿಲ್ಲ, ಬಂದವರೇ ಬರುವುದು. ಹಾಗಾಗಿ ನಮ್ಗೆ ಈ ಒಂದು ಸಮಸ್ಯೆಯನ್ನು ಸರಿ ಮಾಡ್ಬೇಕು. PF ಇಂದ ದುಡ್ಡು ಸರಿ ಬರುದಿಲ್ಲ. 850 ನಮ್ಗೆ ಬರ್ತದೆ, ಕೆಲವರು ಬರುದಿಲ್ಲ. ಅಂದ್ರೆ 850 ತಿಂಗಳು ಅವ್ರು ಹೇಳ್ತಾರೆ ಅಂತ ಅಷ್ಟೇ ಬರುದು, ನಿಮ್ಗೆ ಜಾಸ್ತಿ ಕೊಡ್ಲಿಕ್ಕೆ ಆಗುದಿಲ್ಲ. ಇಲ್ಲ, ನಮ್ಮ ಸರಿ ಉಂಟು. ಅವರಿಗಂದ್ರೆ ಕೆಲವರಿಗೆ ಕೇಳ್ತಾರೆ, ಪಾಸ್ಬುಕ್ ಕೇಳ್ತಾರೆ, ಮತ್ತೆ BDಯದ್ದು ಅದು ಆಧಾರ್ ಕಾರ್ಡು, ಮತ್ತೆ BDಯದು ಆಫೀಸದ್ದು ಕಾರ್ಡು ಎಲ್ಲ ಕೇಳ್ತಾರೆ. ಕೆಲವರಿಗೆ ಉಂಟು, ಕೆಲವರು ಇಲ್ಲ. ಅಂದ್ರೆ ಅವರ ಪ್ರಾಯವೂ ಗೊತ್ತಿಲ್ಲ ಕೆಲವರಿಗೆ. ಹಾಗಾಗಿ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಇವರು ಅದನ್ನು ಸರಿ ಮಾಡಬೇಕು ಅಂತ ಹೇಳ್ತೇವೆ ನಾವು ಅಷ್ಟೇ. ಕನಿಷ್ಠ ಪಿಂಚಣಿ ಅದನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿ ಸುಮಾರು 10-12 ವರ್ಷಗಳಾಗ್ತಾ ಬಂತು. ಆದರೆ ಕೇಂದ್ರ ಸರ್ಕಾರದಲ್ಲಿ ಕೂಡ PF ಪಿಂಚಣಿದಾರರಿಗೆ ಒಂದು 7,500 ರೂಪಾಯಿ ಕನಿಷ್ಠ ಕೊಡಬೇಕು. ಹಾಗೆ ಕಾಲಕ್ಕೆ ಜಾಸ್ತಿ ಆಗುವಂಥ ತುಟ್ಟಿ ಭತ್ಯೆಯನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ಪಾರ್ಲಿಮೆಂಟಿನ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಕೂಡ ಅದು ಒಪ್ಪಿಗೆ ಆಗಿದೆ. ಆದರೆ PFನ ಬೋರ್ಡ್ನವರು ಈಗ ಅದನ್ನ ಕೊಡಲಿಕ್ಕೆ ಮೀನಾವೇಶ ಮಾಡ್ತಿದ್ದಾರೆ. ಅವರ ಆ ಒಂದು ಹವಾಲು ಏನಂದರೆ, ನಿಮಗೆ ಇಷ್ಟು ಪೆನ್ಷನ್ ನಾವು ಕೊಟ್ಬಿಟ್ರೆ ಪೆನ್ಷನ್ ಫಂಡ್ನಲ್ಲಿ ದುಡ್ಡಿಲ್ಲ ಅಂತ. ಪೆನ್ಷನ್ ಫಂಡ್ನಲ್ಲಿ ಸುಮಾರು ಲಕ್ಷ ಕೋಟಿ ರೂಪೀಸು ಏನೂ ಕ್ಲೈಮ್ ಇಲ್ಲದೆ ಕೊಳಿತಾ ಇದೆ. ಅದಕ್ಕೆ ಯಾರು ಅಂತ ಇಲ್ಲ. ಆ ಹಣವನ್ನು ಈ ಬಡ ಕಾರ್ಮಿಕರಿಗೆ ಇವ್ರು ಕೊಡ್ಬೋದು. ಯಾಕಂದರೆ ಇವರಿಗೆ ಈಗ ಕನಿಷ್ಠ ಕೊಡೋದು 1,000 ರೂಪಾಯಿ, ಕನಿಷ್ಠ 1,000 ರೂಪಾಯಿ ಅನ್ನು ಕೊಡ್ತಾಯಿದ್ದೀರಾ. ಹಾಗೆ 1,000 ರೂಪಾಯಿ ಯಾಕೆ ಅವ್ರು ಕೊಡ್ತಾಯಿದ್ದಾರೆ ಅಂದರೆ, ಹಿಂದೆ ಅದಕ್ಕೆ 200 ರೂಪಾಯಿ, 300 ರೂಪಾಯಿ, 40 ರೂಪಾಯಿ ಹೀಗೆಲ್ಲ ಬರ್ತಾಯಿತ್ತು. ಅದನ್ನು ಇದಿಷ್ಟು ಸರಿಯಲ್ಲ ಅಂತ ಹೇಳಿ, ಇದು ಜೀವನ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ನಿರಂತರವಾದಂಥ ಒಂದು ಹವಾಲು ಮತ್ತು ನಮ್ಮ ಪ್ರತಿಭಟನೆಗಳಿಂದ 1,000 ರೂಪಾಯಿಗೆ ಅವ್ರು ಏರಿಸಿದ್ದಾರೆ. ಆದರೆ ಈಗಲೂ ಕೂಡ ನಾವು ಹೇಳ್ತಾ ಇರೋದೇನೆಂದರೆ, ಕೇಂದ್ರ ಸರ್ಕಾರ ಈಗ ಕನಿಷ್ಠ ಪಿಂಚಣಿ 9,000 ಕೊಡಬೇಕು ಅನ್ನುವಂಥದ್ದು ಕೂಡ ಕೇಂದ್ರದ ವೇತನ ಆಯೋಗ ಹೇಳಿದೆ. ಅದೇ ಆಧಾರದಲ್ಲಿ ಈ PFಗೂ ಕೂಡ ಕೊಡಲಿ. ಇವರ ಹಣ ಎಷ್ಟಿದೆ, ಏನು ಮಾಡ್ಕೊಳ್ಬೇಕು, ಏನು ಅನ್ನುವಂಥದ್ದನ್ನು ಇವರಿಗೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಬರ್ತದೆ ಆ ರೀತಿಯಲ್ಲಿ ಇವರ ಪಿಂಚಣಿಯನ್ನು ಜಾಸ್ತಿ ಮಾಡಬೇಕು. ಈಗ ನಾವೆಲ್ಲ ಕಡೆ ಕೇಳ್ತಿದ್ದೇವೆ ಪಿಂಚಣಿಯನ್ನು ನೀವು ಜಾಸ್ತಿ ಮಾಡಬೇಕು ಅಂತ. ವೃದ್ಧಾಪ್ಯ ವೇತನದಲ್ಲಿ ಕೂಡ ಕೇಳ್ತಾ ಇದ್ದೇವೆ ಈಗ ಪಿಂಚಣಿಯನ್ನು ಜಾಸ್ತಿ ಮಾಡಬೇಕು ಅಂತ. ಹಿಂದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹೇಳಿದರು, ನಾನು ಅದನ್ನ ಜಾಸ್ತಿ ಮಾಡ್ತೇನೆ, 2,000ದಿಂದ 3,000ಕ್ಕೂ ಏನು ಕನಿಷ್ಠ ಜಾಸ್ತಿ ಮಾಡ್ತೇನೆ ಅನ್ನುವಂಥ. ಈಗ ಈ ಬೆಲೆ ಏರಿಕೆ ಆದ ಹಾಗೆ ವೃದ್ಧಾಪ್ಯದಲ್ಲಿ ಸಂಧ್ಯಾ ಕಾಲದಲ್ಲಿ ನಮ್ಮ ಕಾರ್ಮಿಕರಿಗೆ ಏನಾಗ್ತಂದರೆ, ಅವರಿಗೆ ಹಿಂದೆ ಕೆಲಸ ಮಾಡಿರ್ತಾರೆ, ಈಗ ಅವರಿಗೆ ಕೆಲಸ ಮಾಡಿದ ಆ ಒಂದು ಏನು ಕಷ್ಟಕಾಲದಲ್ಲಿ ಕೆಲಸ ಮಾಡಿದ್ದು, ಈಗ ಅವರಿಗೆ ಹಲವಾರು ಕಾಯಿಲೆಗಳಿರ್ತದೆ, ಹೃದಯ ಸಂಬಂಧಿ ಕಾಯಿಲೆಗಳಿರ್ತದೆ, BP ಇರ್ತದೆ, ಶುಗರ್ ಇರ್ತದೆ, ಹಾಗೆ ಇನ್ನಿತರ ಎಲ್ಲ ಕಾಯಿಲೆಗಳಿರೋದ್ರಿಂದ ಇವರಿಗೆ 1,000 ರೂಪಾಯಿ ಅನ್ನುವಂಥದ್ದು ಒಂದು ಮೆಡಿಸಿನಿಗೆ ಕೂಡ ಸಾಕಾಗೋದಿಲ್ಲ. ಈಗ ಮೆಡಿಸಿನ್ನ ಒಂದು ಏನು ಕ್ರಯ ಅನ್ನುವಂಥದ್ದು ದಿವಸದಿಂದ ದಿವಸಕ್ಕೆ ಮೆಡಿಸಿನ್ನ ಈ ಲಾಬಿಯಿಂದ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಇಲ್ಲಿ ನಾವು ಇವ್ರ ಹತ್ರ ನಾವು ಸರ್ಕಾರದಲ್ಲಿ ಒಂದು ಮನವಿ ಮಾಡೋದೇನೆಂದರೆ, ನೀವು ಒಬ್ಬ ವೃದ್ಧಾಪ್ಯದಲ್ಲಿ 60 ವರ್ಷದಕ್ಕಿಂತ ಮೇಲೆ ಇದ್ದಂಥ ಯಾವನೇ ಬೇಕಾಗಿರಲಿ, ಅವನ ಕೃಷಿ ಕೂಲಿ ಕಾರ್ಮಿಕರಾಗಿರಲಿ, ಕೃಷಿ ಕೂಲಿ ಕಾರ್ಮಿಕನಾಗಿರಲಿ, ಬೀಡಿ ಕಾರ್ಮಿಕನಾಗಿರಲಿ, ಅಥವಾ ಯಾವುದೇ ಫ್ಯಾಕ್ಟ್ರಿ ಕಾರ್ಮಿಕನಾಗಿರಲಿ, ಅವ ಮತ್ತು ಅವನ ಹೆಂಡತಿ ಇಬ್ಬರು ಬದುಕಲಿಕ್ಕೆ ಎಷ್ಟು ಒಂದು ಪಿಂಚಣಿ ಬೇಕು ಅಷ್ಟು ಪಿಂಚಣಿಯನ್ನು ನೀವು ಈಗಿನ ಇದರಲ್ಲಿ ಕೊಡಿ. ಈಗ ಒಂದು ಲೆಕ್ಕ ಮಾಡಿದಾಗ ವೇತನ ಆಯೋಗದ ಪ್ರಕಾರ ಕನಿಷ್ಠ ಪಿಂಚಣಿ 9,000 ಕೊಡಬೇಕು ಅಂತ ಇದೆ. ಅದನ್ನು ನೀವು ಕೂಡಲೇ ಕೊಡಬೇಕು. ಹಾಗೆ ಕಾಲಕ್ಕೆ ಹೆಚ್ಚಿಗೆ ಆಗುವಂಥ ಆ ತುಟ್ಟಿ ಭತ್ಯೆ ಏನಿದೆ ಅದನ್ನು ಕೂಡ ಅದಕ್ಕೆ ಸೇರಿಸಬೇಕು. ಇದಕ್ಕೆ ಕೇವಲ ಅವರ ಏನು
ಕಾರ್ಮಿಕರ ಕಾಂಟ್ರಿಬ್ಯೂಷನ್ ಏನಿದೆ ಅದು ಕಡಿಮೆ ಇದೆ ಅನ್ನುವಂಥ ನೆಪವನ್ನು ನೀವು ಯಾವತ್ತೂ ಹೇಳಬಾರ್ದು. ಆದರೆ ಅದಕ್ಕೊಂದು ನಿಗದಿತವಾಗಿ ಹಾಕಬೇಕು. ಇದು 1995ರಲ್ಲಿ ಬಂದಿದ್ದು ಅದು ಗೊತ್ತಿದೆ. ಅದರ ಹಿಂದೆ ಕೂಡ 6% ಇತ್ತು. ಅದರ ಮೇಲೆ ಈಗ ಅದನ್ನು ನೀವು 10% 12% ತಗೊಂಡು ಬಂದಿರಾ. ಅದೇ ಆಧಾರದಲ್ಲಿ ನೀವು ಕೊಡಿ ಅನ್ನುವಂಥದ್ದನ್ನು ಕೂಡ ನಾವು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಿದ್ದೇವೆ. ಅದಕ್ಕೋಸ್ಕರನೇ ನಾವು ನಿನ್ನೆ ಇವರಿಗೆ ನಮ್ಮ ಇದು PFನ ಆಯುಕ್ತರಿಗೆ ಅದರ ಬಗ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಮತ್ತು PFನಲ್ಲಿ ನಮ್ಮ PFನ ಆಯುಕ್ತರಲ್ಲಿ ಒಂದು ಸಮಸ್ಯೆ ಇದೆ. ಅಂದರೆ ಜನಸಾಮಾನ್ಯರು ಅವರು ಹೋದಾಗ ಅವರು ಅದನ್ನ ಸ್ಪಂದನೆ ಮಾಡ್ತಾಯಿಲ್ಲ. ಒಂದನೇದಾಗಿ ಅಲ್ಲಿ ಆಯುಕ್ತರ ಹತ್ರ ಹೋಗಲಿಕ್ಕೆ ಭಾಷೆಯ ಸಮಸ್ಯೆ ಇದೆ. ಇನ್ನು ಯಾರೋ ಕನ್ನಡ ಬರುವಂಥವರು ಟ್ರಾನ್ಸ್ಲೇಟ್ನವರು ತಗೊಂಡು ಹೋದರೆ ನಾವೊಂದು ಹೇಳುವಂಥದ್ದು ಅವ್ರ ಆಯುಕ್ತರಿಗೆ ಇನ್ನೊಂದು ಹೇಳುವಂಥದ್ದು ಆಗ್ತದೆ. ಆಯುಕ್ತರು ಒಂದು ಸರಿ ಹೇಳ್ತಾರೆ ಪಾಸ್ಪೋರ್ಟ್ ಬೇಡ ಅಂತ. ಪಾಸ್ಪೋರ್ಟ್ ಬೇಡ ಅಂತ ಹೇಳಿದಂಥ ಆಯುಕ್ತರು ನಾವು ಪುನಃ ಇಲ್ಲಿ ಅವರ ವಿಚಾರಣೆಯಲ್ಲಿ ವಿಚಾರಿಸಿದಾಗ ಇದಕ್ಕೊಂದು ಪಾಸ್ಪೋರ್ಟ್ ಮಾಡ್ಕೊಂಡು ಬನ್ನಿ ಅಂತಾರೆ. ಒಂದು 5 ನಿಮಿಷದಲ್ಲಿ ವ್ಯತ್ಯಾಸ. ಅವ್ರು ಹೇಳ್ತಾರೆ ಪಾಸ್ಪೋರ್ಟ್ ಬೇಡ, ನಾವು ಈ ಡಾಕ್ಯುಮೆಂಟ್ ಕೊಡಿ ಅಂತ. ಅಲ್ಲಿ ವಿಚಾರಣೆಯಲ್ಲಿ ಕೂತಂಥ ಒಬ್ಬ ಮನುಷ್ಯ ಹೇಳ್ತಾನೆ ನೀವು ಪಾಸ್ಪೋರ್ಟ್ ಮಾಡ್ಕೊಂಡು ಬನ್ನಿ ಅಂತ. ಇಂಥ ದ್ವಂದ್ವ ನೀತಿಗಳನ್ನು ನಮ್ಮ PF ಆಫೀಸ್ನಲ್ಲಿ ಹಾಕ್ತಿದ್ದಾರೆ. ಇವರು ಯಾವ ಉದ್ದೇಶಕ್ಕೋಸ್ಕರ ಹಾಕ್ತಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇದನ್ನು ಸರ್ಕಾರ ಸಂಪೂರ್ಣ ಅದನ್ನು ತೆಗಿಬೇಕು. ಅವರನ್ನು ಸರಿಯಾದಂಥ ರೀತಿಯಲ್ಲಿ ಅವರು ಯಾವುದಕ್ಕೋಸ್ಕರ ಯಾರ ಹಣದಿಂದ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಯೋಚನೆ ಮಾಡಬೇಕು. ಅವರು ಕಾರ್ಮಿಕರಿಗೆ, ಪಿಂಚಣಿದಾರರಿಗೆ, ವಯೋವೃದ್ಧರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡಬೇಕು. ಕೇವಲ ವಯಸ್ಸಿನ ವ್ಯತ್ಯಾಸಕ್ಕೆ ನೀವು ಪಾಸ್ಪೋರ್ಟ್ ಮಾಡ್ಕೊಂಡು ಬನ್ನಿ ಅನ್ನುವಂಥದ್ದು ಅದು ಸರಿಯಲ್ಲ. ಅದಕ್ಕೆ ಬೇರೆ ದಾರಿ ಇದೆ. ಹಾಗೆ ಕೇಂದ್ರ ಸರ್ಕಾರದಲ್ಲಿ ಇರುವಂಥ ಈ ಆಯುಕ್ತರು ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಅಂಡರ್ನಲ್ಲಿ ಬರೋದರಿಂದ ಅವರಿಗೂ ಕೆಲವೊಂದು ಮನಗಂಡ್ರೆ ಅವ್ರಿಗೆ ಸರಿಯಾದಂಥದ್ದು ವಿಚಾರ ಇದೆ, ಇವರು ಸರಿಯಾದಂಥದ್ದು ಕೆಲಸಗಾರರು ಹೌದು ಅಂತ ಕಂಡ್ರೆ ಅವ್ರಿಗೆ ಕೂಡ ಆ ಏಜನ್ನು ಸರಿ ಮಾಡಿ ಕೊಡುವಂತಹ ಒಂದು ಅವಕಾಶ ಇದೆ. ಯಾಕಂತ ಹೇಳಿದರೆ ಹಿಂದೆ ನಮಗೆ ಏಜ್ ಎಲ್ಲಿ ಅಂತ ಗೊತ್ತಿಲ್ಲ. ಶಾಲೆ ಹೋಗದಿದ್ದವರು ಕೂಡ ಇದ್ದಾರೆ. ಬೀಡಿ ಕಾರ್ಮಿಕರಾಗಲಿ, ಹಂಚು ಕಾರ್ಮಿಕರಾಗಲಿ, ಕೆಲವು ಫ್ಯಾಕ್ಟ್ರಿ ಕಾರ್ಮಿಕರಾಗಲಿ. ಕನ್ನಡ ಶಾಲೆಗೆ ಹೋದವರು 5ನೇ ಕ್ಲಾಸ್ 6ನೇ ಕ್ಲಾಸ್ ಕಲ್ತವರು ಆ ಸರ್ಟಿಫಿಕೇಟ್ ಆಗಲ್ಲ. ಇವರು SSLC ಸರ್ಟಿಫಿಕೇಟ್ ಬೇಕಂತ ಹೇಳ್ತಾರೆ. SSLC ಸರ್ಟಿಫಿಕೇಟ್ ಎಷ್ಟು ಜನ ಹತ್ರ ಇದೆ? ಇಲ್ಲ, ಹೆಚ್ಚಿನವ್ರ ಹತ್ರ ಇಲ್ಲ. ನಾವು ಕೊಟ್ಟಂಥ ಸರ್ಟಿಫಿಕೇಟ್ ಏನಿದೆ ಅದರಲ್ಲಿ ನೀವು ಏಜನ್ನು ಸರಿ ಮಾಡಿಬಿಟ್ಟು ಅವರಿಗೆ ಸಂಪೂರ್ಣವಾಗಿ ಆ ಪಿಂಚಣಿ ಏನಿದೆ ಅದನ್ನು ಬರುವಾಗೆ ಮಾಡಬೇಕು ಅನ್ನುವಂಥದ್ದು. ಅಂದ್ರೆ 750 ರೂಪಾಯಿ ಬರ್ತಿದೆ ಪೆನ್ಷನ್. ಅದು ತಿಂಗಳಿಗೆ 750 ರೂಪಾಯಿ ಬಂದ್ರೆ ನಮ್ಗೆ ಮದ್ದಿಗೆ ಸಾಕಾಗಲ್ಲ. ಯಾಕಂತೇಳಿ ಈಗೆಲ್ಲ ಕಾಯಿಲೆಯಲ್ಲೇ ಇರುವುದು. ಹಾಗಾಗಿ ನಮ್ಗೆ 9,000ದಲ್ಲಿ ಅಷ್ಟು ಸಿಗಲಿಕ್ಕಿಲ್ಲ. ಆದ್ರೆ ನಮ್ಗೆ ಒಂದು ಸ್ವಲ್ಪ ಒಂದು 6,000 ಆದ್ರೂ ಬೇಕು. ಮತ್ತೆ ಎಷ್ಟು ಕೊಡ್ತಾರೆ ಏನಂತೇಳಿ ಮತ್ತೆ ನೋಡ್ಬೇಕು. ಮತ್ತೆ ತುಂಬಾ ಕಷ್ಟ ಆಗ್ತದೆ ಈ ತರ ಎಲ್ಲ ಆದ್ರೆ. ಯಾಕಂತ ಹೇಳಿದ್ರೆ ಈಗ ಎಲ್ಲ ಇದು ಜಾಸ್ತಿ ಆಗಿದೆ, ಮಜೂರಿ ಅದು ಇದು ಜಾಸ್ತಿ ಆಗಿದೆ, ಮದ್ದಿಗೂ ಜಾಸ್ತಿ ಆಗಿದೆ, ಮುಂಚಿನಾಗೆ ಇಲ್ಲ. ಆದ ಕಾರಣ ನಮ್ಗೆ ಅದೇ ಆದಷ್ಟು ಬೇಗ ನಮ್ಗೆ ಇದನ್ನು ಮಂಜೂರಿ ಮಾಡ್ಬೇಕು. ಮತ್ತೆ ಹೌದು ಪೆನ್ಷನ್. ಮತ್ತೆ ಒಂದು PF ಆಫೀಸಿಗೆ ಬಂದ್ರೆ ನಮ್ಮದು ಅಧ್ಯಕ್ಷರಿದ್ದಾರೆ, ಅವರು ಬಂದ್ರಂತೆ ಅಂದ್ರೆ ಹೀನತೆ ಮಾಡ್ತಾರೆ ಅವರು. ಅಂದ್ರೆ ಅದು ತಕೊಂಡು ಬನ್ನಿ, ಇದು ತಕೊಂಡು ಬನ್ನಿ, ಅದು ಬೇಡ, ಇದು ಬೇಡ ಅಂತ. ಈಗ ಎಲ್ಲರೂ ಕಲ್ತವರೇ ಇಲ್ಲ, ಈಗಿನವರಿದ್ದಾರೆ, ಆದ್ರೆ ಮುಂಚಿನವರು ಇಲ್ಲ. ಇವರಿಗೆ ಹೆಸರು ಕಡಿಮೆ ಆದ್ರು ಅದ್ರಲ್ಲಿ ಇಲ್ಲ ಅಂತೇಳಿ ಅದಕ್ಕೆ ಸಹ ಇಲ್ಲ. ಅವ್ರನ್ನ ಕರ್ಕೊಂಡು ಬಂದ್ರು ಒಮ್ಮೆ ಅಲ್ಲ 4-5 ಸರಿ ಹೋಗ್ಬಾರ್ದು ಇಲ್ಲಿ PF ಆಫೀಸಿಗೆ. ಯಾಕೆ ಒಮ್ಮೆ ಬಂದ ಮೇಲೆ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ವಾ? ಯಾಕೆ ಈಗ ಸತ್ತಾಯಿಸುವುದು ಇವರು ಆ ತರ ಎಲ್ಲ ಮಾಡುದು? ಈಗ ಇವ್ರು ಹೇಳ್ತಾರೆ ನಾವು ಎಂತ ಹೇಳಿಲ್ಲ ಅಂತ ಹೇಳ್ತಾರೆ. ಈಗ ನೋಡ್ಲಿಕ್ಕೆ ಹೋದ್ರೆ ಪ್ರೈವೇಟ್ ಇದು ಆಧಾರ್ ಕಾರ್ಡಿನಲ್ಲಿ ನಂಬರ್ ಹೆಚ್ಚು ಕಮ್ಮಿ, ವಯಸ್ಸು ಹೆಚ್ಚು ಕಮ್ಮಿ ಇದ್ರೆ ಅದು ಮಾಡಲ್ಲ. ಎಂತ ಪಾನ್ ಕಾರ್ಡ್ ಅಂತೆ, ಬೇರೆ ಎಂತದ ಬೇಕಂತ ಅದೇ ಹೇಳು. ಯಾಕೆ ಅದು ನಮ್ಗೆ ಆಧಾರ್ ಕಾರ್ಡ್ ಮೇನ್. ಆಧಾರ್ ಕಾರ್ಡ್ ಒಂದು ನಮ್ಗೆ ಸಿಕ್ಕಿದ್ದು ನಮ್ಮ ಹತ್ರ ಇದ್ರೆ ಎಲ್ಲ ಆಗ್ತದಲ್ಲ. ಈಗ ರೇಷನ್ ಕಾರ್ಡ್ ಹೇಳ್ತಾರೆ, ರೇಷನ್ ಕಾರ್ಡ್ ಯಾಕೆ? ರೇಷನ್ ಕಾರ್ಡ್ ಇದ್ರೆ ಅದರಲ್ಲಿ ಸರಿಪಡಿಸಲಿಕ್ಕೆ ಆಗ್ತದೆ ಹೇಳ್ತಾರೆ. ಎಂತ ನಮ್ಗೇನೆ ಅರ್ಥ ಆಗುದಿಲ್ಲ. ಯಾಕೆ ಮತ್ತೆ ಒಂದು ಜನರು ಒಗ್ಗಟ್ಟಾಗ್ಬೇಕು, ಪೆನ್ಷನ್ದಾರ ಜನರು ಒಗ್ಗಟ್ಟಾಗ್ಬೇಕು. ಜನರು ಒಗ್ಗಟ್ಟಾದ್ರೆ ಮಾತ್ರ ಇದು ಸವಲತ್ತು ನಮ್ಗೆ ಪಡೆದುಕೊಳ್ಳಿಕ್ಕೆ ಆಗ್ತದೆ. ಇಲ್ಲದ್ರೆ ಭಾರಿ ಕಷ್ಟ ಉಂಟು, ಈಗಿನ ಕಾಲದಲ್ಲಿ ಕಷ್ಟ ಉಂಟು. ಬರುವವರು ಯಾರಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಜನ ಬಂದು ಪೆನ್ಷನ್ದಾರರು ಬಂದು ಈ ಇದಕ್ಕೆ ಹೋರಾಟಕ್ಕೆ ಬರ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. PF ಪೆನ್ಷನ್ ಅಂತ ಹೇಳಿದರೆ ನಮ್ಮ ವಯಸ್ಸಾದವರಿಗೆ ಬರುವಂಥ ಒಂದು ವೇತನ.
ಅದು ಸಹ ಈ ನಮ್ಮ ಕೇಂದ್ರ ಸರ್ಕಾರ ಕೊಡಲಿಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತದೆ. ಆ ಸರ್ಕಾರಕ್ಕೆ ಜನಗಳ ಕಾಳಜೇ ಇಲ್ಲ. ಅದುದರಿಂದ ನಾವು ಹಲವಾರು ಬಾರಿ ಹೋರಾಟ ಮಾಡಿದೆ, ಹಲವಾರು ಬಾರಿ ಪ್ರತಿಭಟನೆ ಮಾಡಿದೆ, ಹಲವಾರು ಬಾರಿ ಮನವಿ ಕೊಟ್ಟಿದೆ. ಯಾವುದೇ ಒಂದು ಮನೆಗೆ ಸಹ ಈ ಕೇಂದ್ರ ಸರ್ಕಾರ ಒಂದು ಉದ್ದೇಶನ ಭಾವದಿಂದ ನೋಡ್ತಾ ಇದೆ. ಹಾಗಾಗಿ ನಾವು ನಿನ್ನೆ ಪೆನ್ಷನ್ದಾರರ ಹೋರಾಟ ನಡೆದಿದೆ. ಪ್ರತಿಯೊಬ್ಬರಿಗೂ ಸಹ ಪಿಂಚಣಿ ತಿಂಗಳಿಗೆ 9,000 ಆಗಬೇಕು. ಅದಕ್ಕೆ ತುಟ್ಟಿ ಭತ್ಯೆ ಬೆಲೆ ಏರಿಕೆ ಅನುಸಾರವಾಗಿ ತುಟ್ಟಿ ಭತ್ಯೆ ಸೇರಿಸಬೇಕು ಅಂತ ಹೇಳಿ ನಮ್ಮದು ಒತ್ತಡ ಉಂಟು. ಆ ಒತ್ತಡ ಪ್ರಕಾರವಾಗಿ ನಾವು ವರ್ಷ ಪ್ರತಿ ತುಟ್ಟಿ ಭತ್ಯೆ ಜಾಸ್ತಿ ಆದರೆ ಪೆನ್ಷನ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಇಲ್ಲಾದರೆ ಏನಾಗ್ತದೆ, ನಿಂತಲ್ಲೇ ನಿಂತ ಇರ್ತದೆ. ಹಾಗಾಗಿಗೋಸ್ಕರ ನಮಗೆ 9,000 ಪೆನ್ಷನ್, ಅದಕ್ಕೆ ತುಟ್ಟಿ ಭತ್ಯೆ ಸೇರಿಸಬೇಕು ಅಂತ ಹೇಳಿ ನಮ್ಮದು ಒಂದು ಒತ್ತಡ ಉಂಟು. ಮತ್ತು ಇಲ್ಲಿ PF ಆಫೀಸ್ನಲ್ಲೆಲ್ಲ ನಮ್ಮ ಪ್ರಾಯದವರಿಗೆ ಒಂದು ಪಿಂಚಣಿ ಅರ್ಜಿ ಕೊಡಲಿಕ್ಕೆ ಬಂದರೆ ತುಂಬ ಕಿರುಕುಳ ಕೊಡ್ತಾರೆ. ಇದು ಅಧಿಕಾರಿಗಳು ಕಿರುಕುಳ ಅಂತ ಹೇಳಿದರೆ ಪಾಸ್ಪೋರ್ಟ್ ಆಗಬೇಕು. ಪಾಸ್ಪೋರ್ಟ್ ಅಂತ ಹೇಳಿದರೆ ನಾವೇನು ಅರ್ಜಿಗೆ ಹೋಗ್ತದಾ? ಎಲ್ಲದಕ್ಕೂ ನೋಡಿದರೆ 3 ವರ್ಷದ ಮೇಲೆ ಅಂತ ಒಂದು ಅರ್ಜಿ ಕೊಡುವವರಿಗೆ ವಯಸ್ಸು ಹೆಚ್ಚು ಕಡಿಮೆ ಆದರೆ ಪಾಸ್ಪೋರ್ಟ್ ಆಗಬೇಕು. ಒಂದು ಪಾಸ್ಪೋರ್ಟ್ ಮಾಡೋದಾದರೆ 5,000 ರೂಪಾಯಿ ಖರ್ಚುಂಟು. ಈ ಹಣ ಯಾರು ಕೊಡ್ತಾರೆ? ಹಾಗಾಗಿ ಮೊನ್ನೆ ಸಹ ಅದರ ಬಗ್ಗೆ ಅಧಿಕಾರಿಯವರ ಹತ್ತಿರ ನಾವು ಒಳ್ಳೆಯ ರೀತಿಯ ಚರ್ಚೆ ಮಾಡಿದ್ದೇವೆ. ನೋಡಿ, ನೀವು ಯಾವುದಕ್ಕೂ ಒಂದು ನಾವು ಅಲ್ಲಿಗೆ ಪಿಂಚಣಿಗೆ ಬಂದರೆ ಕೂಡಲೇ ನೀವು 3 ವರ್ಷದ ನಂತರ ಆದರೆ ಪಾಸ್ಪೋರ್ಟ್ ಹಾಕಬೇಕು. ಆ ಪಾಸ್ಪೋರ್ಟ್ ಅಂತ ಹೇಳಿದ್ರೆ ಎಂಥದ್ದು? ನಾವೇನು ಫಾರಿನ್ಗೆ ಹೋಗ್ತದ? ಹಾಗಾಗೋಸ್ಕರ ಅದನ್ನು ನೀವು ಇದು ಮಾಡಬಾರ್ದು. ನಮ್ಮ ಪಿಂಚಣಿದಾರರಿಗೆ ಸರಳ ರೀತಿಯಲ್ಲಿ ಒಂದು ಅರ್ಜಿ ಕೊಡುವ ಹಾಗೆ ಇಲ್ಲಿಯ ಸಿಬ್ಬಂದಿಗಳು ಅವರ ಹತ್ರ ಒಳ್ಳೆಯ ರೀತಿಯಲ್ಲಿ ವರ್ತಿಸಬೇಕು. ಒಟ್ಟು ಖುಷಿ ಬಂದ ರೀತಿಯಲ್ಲಿ ಮಾತಾಡಿದರೆ ನಾವು ಅವರಿಗೆ ಪಾಪ ಬರಲಿಕ್ಕೆ ಮೊನ್ನೆ ಸಹ ನಾವು ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡಿದೆ. ಪ್ರಚಾರ ಮಾಡಿದರೂ ಕೂಡ ಕೆಲವು ಗಂಟೆ ಬೇನೆ, ಕೆಲವು ನಮ್ಮದು ಅವರಿಗೆ ಹುಷಾರಿರುವುದಿಲ್ಲ. ಈ ವರ್ಷ ಹುಷಾರಿಲ್ಲದ ಹೊತ್ತಿನಲ್ಲಿ ಒಂದು 800, 900, 1000 ಪಿಂಚಣಿ ಅಂತ ಹೇಳಿದರೆ ಅದು ಒಂದು ಅವರ ಒಂದು ಮದ್ದಿಗೆ ಯಾವುದಕ್ಕೂ ಸಾಲದು. ಈ ರೀತಿ ಬೆಲೆ ಏರಿಕೆ ದಿನದಿಂದ ದಿನಕ್ಕೆ, ಗ್ಯಾಸ್ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ಪಿಂಚಣಿದಾರರಿಗೆ 9,000 ಪೆನ್ಷನ್ ಸಿಗಲೇಬೇಕು ಅಂತ ಹೇಳಿ ನಮ್ಮದು ಒತ್ತಡ ಉಂಟು. ಇನ್ನೂ ಸಹ ನಾವು ಮುಂದಿನ ದಿನಗಳಲ್ಲಿ ಸಹ ಇದಕ್ಕಿಂತ ದೊಡ್ಡ ಹೋರಾಟ ಮಾಡಿ ನಮ್ಮ ಪಿಂಚಣಿದಾರ ಕಾರ್ಮಿಕರಿಗೆ 9,000 ಪಿಂಚಣಿ ಸಿಗಲೇಬೇಕಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡುವ ಮೂಲಕ ನಾವು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಈ ಹೋರಾಟವನ್ನು ಮುಂದುವರಿಸ್ತೇವೆ. ಭವಿಷ್ಯ ನಿಧಿ ಪಿಂಚಣಿದಾರರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ, ಭವಿಷ್ಯ ನಿಧಿ ಪಿಂಚಣಿ ಅಂತ ಹೇಳ್ತಾರೆ, ಅದು ನೆಪ ಮಾತ್ರಿಕೆ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಕಾರ್ಖಾನೆಗಳಲ್ಲಾಗ್ಬೋದು ಅಥವಾ ಬಿಡಿ ಕಾರ್ಮಿಕರಾಗ್ಬೋದು, ಹೆಂಚು ಕಾರ್ಮಿಕರಾಗ್ಬೋದು, ಗೇರು ಬೀಜ ಫ್ಯಾಕ್ಟ್ರಿ ಕಾರ್ಮಿಕರಾಗ್ಬೋದು, ಅವರು ಪೆನ್ಷನ್ ತೊಗೊಳ್ತಾರೆ ಅಂತ ಹೇಳ್ತಾರೆ. ಆದರೆ ಏನು ಅದು ಸರ್ಕಾರದಿಂದ ಕೊಡ್ತಾರಲ್ಲ ಆ ಥರ ಪೆನ್ಷನ್ ಥರ ಆಗೋಗಿದೆ. ಯಾಕೆ ಅಂದರೆ ಸರ್ಕಾರದಿಂದ ಪೆನ್ಷನ್ ಕೊಡೋದು ಯಾವುದೇ ಥರ ನಾವು ದುಡ್ದಿರೋದಿಲ್ಲ, ಆದರೆ ಅವ್ರಿಗೆ 60 ವರ್ಷ ನಂತರ ದುಡಿಲಿಕ್ಕಾಗೋದಿಲ್ಲ ಅಂತ ಹೇಳಿ ಕೊಡೋ ಪೆನ್ಷನ್ ಥರನೇ ಈ ಭವಿಷ್ಯ ನಿಧಿ ಪೆನ್ಷನ್ನು ಕೊಡೋ ಥರ ಆಗೋಗಿದೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದಕ್ಕೆ ಬರ್ತಾ ಇರೋದು 600 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ. ನಾನು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದು ಈಗ ಪೆನ್ಷನ್ ತೊಗೊಳ್ತಾ ಇದ್ದೀನಿ, ನನಗೆ ಬರ್ತಾ ಇರೋದು 1,200 ರೂಪಾಯಿ. ಅಂದರೆ 60 ವರ್ಷ ಕಳೆದು ಒಳ್ಳೆ ಒಂದು ಜೀವನ ನಡೆಸೋಕ್ಕಾಗದೇ ಇರೋ ಥರ ಪೆನ್ಷನ್ನು. ಜೀವನ ಯಾಕೆ? ಒಂದು ಈಗ ಎಲ್ಲರಿಗೂ BP ಶುಗರ್ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಆ ಒಂದು BP ಮಾತ್ರ ತೊಗೊಳೋಕ್ಕೂ ಆಗದೇ ಇರೋಷ್ಟು ಪೆನ್ಷನ್ ಹಣ ತೊಗೊಂಡು ನಾವು ಯಾವ ರೀತಿ ಮುಂದಿನ ಜೀವನ ಸಾಗಿಸ್ಬೇಕು ಅಂತ ಅನ್ನೋದು ಒಂದು ಪ್ರಶ್ನೆನೇ ಆಗುಳಿದಿದೆ. ಈ ರೀತಿ PF ಪೆನ್ಷನ್ನ ಅಂದರೆ ಭವಿಷ್ಯ ನಿಧಿ ಪೆನ್ಷನ್ನ ಒಂದು 900, 1000 ಅದ್ರ ಬದಲಿಗೆ 9,000ಕ್ಕೆ ಏರಿಸಿದ್ರೆ, ಅಂದರೆ ಈಗಿನ ಬೆಲೆ ಏರಿಕೆಗೆ ತಕ್ಕಂತೆ ಆ ಪಿಂಚಣಿನೂ ಹೆಚ್ಚಳ ಮಾಡಿದ್ರೆ ಆಗ ಒಂದು ತುಂಬ ಏನು ಮೃಷ್ಟಾನ್ನ ಭೋಜನ ತಿನ್ನಲಿಲ್ಲ ಅಂದ್ರೂ ಒಂದು ಕಡೆ ಪಕ್ಷ ಒಂದು 3 ಹೊತ್ತು ಊಟ ಆದರೂ ತಿನ್ನೋಕ್ಕಾಗುತ್ತೆ. ಆದ್ದರಿಂದ ಈ ಭವಿಷ್ಯ ನಿಧಿ ಪಿಂಚಣಿನ ಹೆಚ್ಚಳ ಮಾಡಬೇಕು. ಅದು ಹೆಚ್ಚಳ ಮಾಡೋದಲ್ಲದೆ PF ಪಿಂಚಣಿದಾರರಿಗೆ ಯಾವುದಾದ್ರೂ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದ ಏನಾದ್ರೂ
ವಿಶೇಷವಾಗಿ ESI ಆ ಥರ ಸೌಲಭ್ಯಗಳನ್ನು ಸಿಗೋ ಥರ ಆದರೆ ತುಂಬ ಒಳ್ಳೆಯದು ಅಂತ ಹೇಳಿ. ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇರುವಂಥ ನಮ್ಮ ಭವಿಷ್ಯ ನಿಧಿ ಪಿಂಚಣಿದಾರರು ಏನಿದ್ದಾರೆ, ಇವತ್ತು ನಮ್ಮ ಉಡುಪಿಯ ಜಿಲ್ಲೆಯಲ್ಲಿ ಒಟ್ಟು 25,000ಕ್ಕೂ ಮಿಕ್ಕಿ ಇವತ್ತು ಪಿಂಚಣಿದಾರರು ಇದ್ದಾರೆ. ಇವರು ಸರ್ಕಾರದ ಇಲಾಖೆಯಲ್ಲಿ, ಕೇಂದ್ರ ಸರ್ಕಾರ ಇಲಾಖೆಯಲ್ಲಿ ಬರುವಂಥ ಭವಿಷ್ಯ ನಿಧಿ ಪಿಂಚಣಿಯನ್ನು ಇವತ್ತು ತಗೊಳ್ಳುವಂಥ ಜನರು. ಆದರೆ ನಮ್ಮ ಬೀಡಿ ಕಾರ್ಮಿಕ ಇರ್ಬೋದು, ಅಲ್ಲ ಕಟ್ಟಡ ಕ್ಯಾಶು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕ ಇರ್ಬೋದು, ಬೇರೆ ಬೇರೆ ಕಂಪ್ನಿಗಳಲ್ಲಿ, ಬೇರೆ ಬೇರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಅಂಚು ಕಾರ್ಮಿಕ ಇರ್ಬೋದು, ಇವತ್ತು ಅವರಿಗೆ ಬೇರೆ ಬೇರೆ ವಿಭಾಗದಲ್ಲಿ ಅವರಿಗೆ ಇವತ್ತು ಪಿಂಚಣಿ ಬರ್ತಾ ಇದೆ. ಅದರಲ್ಲಿ ನಮ್ಮ ಅಂಚು ಕಾರ್ಮಿಕರಿಗೆ ಹಿಂದೆ ತುಂಬ ಕಡಿಮೆ ಇತ್ತು. ಇವತ್ತು ಬೆಲೆ ಏರಿಕೆ ಆಧಾರದಲ್ಲಿ ವೇತನ ಹೆಚ್ಚಳವಾಗುವಾಗ ಇವತ್ತು ಅವರಿಗೆ 2,000ದಿಂದ 3,000 ತನಕ ಇವತ್ತು ಪಿಂಚಣಿ ಸಿಗ್ತಾ ಇದೆ. ಅದೇ ರೀತಿ ಕ್ಯಾಶು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಕೂಡ ಇವತ್ತು 2,000ರಿಂದ 3,000 ತನಕ ಇವತ್ತು ಪಿಂಚಣಿ ಸಿಗ್ತಾ ಇದೆ. ಆದರೆ ಭಾಳವಾಗಿ ನಾವು ಇವತ್ತು ಗಮನಿಸಬೇಕಾಗಿರುವಂಥದ್ದು, ಇವತ್ತು ಕಡಿಮೆ ವೇತನದಲ್ಲಿ ದುಡಿಯುವಂಥ ಈ ಬೀಡಿ ಕಾರ್ಮಿಕರು. ಇವತ್ತು ಲಕ್ಷಾಂತರ ಜನ ಬೀಡಿ ಕಾರ್ಮಿಕರಿದ್ದಾರೆ. ಅದರಲ್ಲಿ PM ತಗೊಳ್ಳುವಂಥ ಈ ಬೀಡಿ ಕಾರ್ಮಿಕ ಏನಿದ್ದಾರೆ, ಇವತ್ತು ಅವರಿಗೆ ಸಿಗುವಂಥ ಬೀಡಿ ಪೆನ್ಷನ್ 500 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಈ ಥರ ಸಿಗ್ತಾ ಇದೆ. ಈಗ 1,000 ರೂಪಾಯಿ ಅವ್ರಿಗೆ ಬರ್ತಾ ಇದೆ. ಮತ್ತೊಂದು ಇವತ್ತು ನಾವು ಗಮನಿಸಬೇಕಾಗಿರುವಂಥದ್ದು, ಇವತ್ತು ನಮ್ಮ ಸರ್ಕಾರದ ಪ್ರತಿನಿಧಿಗಳಾಗಲಿ, ಕೇಂದ್ರ ಸರ್ಕಾರವಾಗಲಿ, ರಾಜ್ಯ ಸರ್ಕಾರವಾಗಲಿ, ಅಲ್ಲೇ ನಮ್ಮ ಸಂಸದರಾಗಲಿ, ಯಾರೇ ಆಗಲಿ ಇವತ್ತು ಈ ಕಾರ್ಮಿಕರ ಪಿಂಚಣಿ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತಿಗೆ 12 ವರ್ಷ ಆಯಿತು. 12 ವರ್ಷಗಳಿಂದ ಪಿಂಚಣಿಯನ್ನು ಏರಿಕೆ ಮಾಡಲಿಲ್ಲ. ಹಿಂದೆ ಎಷ್ಟು ಪಿಂಚಣಿ ಇತ್ತು ಅಷ್ಟು ಇವತ್ತಿಗೆ ಸಿಗ್ತಾ ಇದೆ. ಈಗ ಬೀಡಿ ಕಾರ್ಮಿಕ ಸಿಗುವಂಥ ಪಿಂಚಣಿ 1,000 ರೂಪಾಯಿ. ಹಾಗಾಗಿ ನಾವು ಇವತ್ತು CIT ಆಗಿ ಹಾಗೂ ನಮ್ಮ ಭವಿಷ್ಯ ನಿಧಿ ಪಿಂಚಣಿದಾರರ ಸಂಘದ ಪರವಾಗಿ ನಾವು ಇವತ್ತು ವಿನಂತಿ ಮಾಡೋದು ಅಂತ ಹೇಳಿದರೆ 9,000 ರೂಪಾಯಿ ಪಿಂಚಣಿ ಏರಿಸಬೇಕು. ಸರ್ಕಾರ ಈ ಬಗ್ಗೆ ಕೂಡಲೇ ಕ್ರಮ ತಗೊಳ್ಬೇಕು. ಪ್ರತಿಯೊಬ್ಬರಿಗೂ 9,000 ಪಿಂಚಣಿ ಸಿಗಬೇಕು. ಯಾಕಂತ ಹೇಳಿದ್ರೆ ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಪ್ರತಿಯೊಂದು ಇವತ್ತಿನ ವಸ್ತುಗಳ ಬೆಲೆ ಏರಿಕೆ ಆಗ್ತಾಯಿದೆ. ಹಾಗಾಗಿ ಅವರಿಗೆ 9,000 ಪಿಂಚಣಿ ಸಿಗಬೇಕು. ಮತ್ತು ಈ ಬೀಡಿ ಕಾರ್ಮಿಕರ ಏನು ಸಮಸ್ಯೆಗಳಿದೆ, ತುಂಬ ಸಮಸ್ಯೆಗಳಿದೆ. ಯಾಕಂತ ಹೇಳಿದರೆ ಇವತ್ತು ಬೀಡಿ ಕಾರ್ಮಿಕ ಇರ್ಬೋದು, ಬೇರೆ ಇಲಾಖೆಯಲ್ಲಿ ಕಾರ್ಮಿಕರ ಅಂತ ಪಿಂಚಣಿದಾರ ಇರ್ಬೋದು, ಇವತ್ತು ಇಲಾಖೆಯಲ್ಲಿ ಅವರ ಅಧಿಕಾರಿಗಳು ಮತ್ತು ನಮ್ಮ ಕಂಪನಿ ಮಾಲಕರು ಈ ಪಿಂಚಣಿಗೆ ಅರ್ಜಿ ಹಾಕುವಾಗ ಕೆಲವು ಸಮಸ್ಯೆಗಳನ್ನು ಅವರು ತಂದು ಬರ್ತಾ ಇದ್ದಾರೆ. ಯಾಕಂತೇಳಿ ಸಣ್ಣ ಸಣ್ಣ ವಿಚಾರಕ್ಕಾಗಿ ಅವರು ಇವತ್ತು ಕಾರ್ಮಿಕರನ್ನು ತುಂಬ ಒಂದು ಅವರಿಗೆ ಪಿಂಚಣಿ ಅರ್ಜಿ ಆಗಿ ಹೋಗುವಾಗ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ರೀತಿಯಲ್ಲಿ ಇವತ್ತು ಇದೆ. ಅದರಲ್ಲಿ ಮುಖ್ಯವಾಗಿ ಬೀಡಿ ಕಾರ್ಮಿಕರು ಸಣ್ಣ ಸಣ್ಣ ಅವರದ್ದೇನೋ ಹೆಸರು ಬದಲಾವಣೆ ಆಗಿದೆ, ದಿನಾಂಕ ಸರಿ ಇಲ್ಲ, ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಅಂತೇಳಿ ನಮ್ಮ ಭವಿಷ್ಯ ನಿಧಿ ಕಚೇರಿಯಲ್ಲಿ ಆಯುಕ್ತರಾಗಿರ್ಬೋದು, ಸಿಬ್ಬಂದಿಗಳಿರ್ಬೋದು, ನೀವು ಇದು ಸರಿ ಮಾಡ್ಕೊಂಡು ಬರ್ಬೇಕಂತೇಳಿ ನಮಗೆ ಬೀಡಿ ಕಂಪನಿ ಕಳಿಸೋದು. ಕಂಪನಿಯವರು ಇದು ನಮ್ಮ ಸಮಸ್ಯೆ ಅಲ್ಲ, ಇದು BM ಸಮಸ್ಯೆ ಅಂತೇಳಿ ಅವರು ವಾಪಸ್ ಕಳಿಸುವಂಥ ಈ ರೀತಿ ತುಂಬ ಕಿರುಕುಳಗಳನ್ನು ಅನುಭವಿಸ್ತಾ ಇತ್ತು ಇವತ್ತು ಬೀಡಿ ಕಾರ್ಮಿಕರು ಅನುಭವಿಸ್ತಾ ಇದ್ದಾರೆ. ಇದನ್ನೆಲ್ಲ ಸರಿಪಡಿಸಬೇಕಂತೇಳಿ ನಾವು ಸರ್ಕಾರ ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿ ವರ್ಷ ಈ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಆಗ್ತಾಯಿದೆ. ತುಟ್ಟಿ ಭತ್ಯೆಯನ್ನು ಈ ಪಿಂಚಣಿಗೆ ಇದನ್ನು ಆ್ಯಡ್ ಮಾಡಬೇಕು, ಸೇರಿಸಬೇಕು. ಆವಾಗ ಪಿಂಚಣಿ ಸ್ವಲ್ಪ ಇವರಿಗೆ ಹೆಚ್ಚು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ನಾವು ಅದನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ವೀಕ್ಷಕರು, ಇವತ್ತು ಭವಿಷ್ಯ ನಿಧಿ ಕಚೇರಿಗಳಲ್ಲಿ ಪಿಂಚಣಿದಾರರು ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅಲ್ಲಿ ಸರಿಯಾದಂತಹ ಮಾಹಿತಿ ಅಧಿಕಾರಿಗಳಿಂದ ಸಿಗ್ತಾ ಇಲ್ಲ. ಆದ್ದರಿಂದ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಇವತ್ತು ಪಿಂಚಣಿದಾರರು ತಮ್ಮ ಒಂದು ಅಲರನ್ನ ತೋಡಿಕೊಂಡಿದ್ದು ಮಾತ್ರವಲ್ಲದೆ ಈ ಸಮಸ್ಯೆಯನ್ನ ನಿವಾರಿಸುವಂತೆ ಈ ಒಂದು ಆಗ್ರಹವನ್ನ ಕೂಡ ಮಾಡ್ತಾರೆ. ಇದು ಈ ವಾರದ ವಾಯ್ಸ್ ಆಫ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660989462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.